ಬಾಗಲಕೋಟೆಯ ಬಳಿಕ ಕಲಬುರಗಿಯಲ್ಲೂ ಕೂಡ ಹೋರಾಟ ತೀವ್ರಗೊಂಡಿದೆ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಬೆಂಬಲ ಬೆಲೆ ಘೋಷಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಕಲಬುರಗಿಯಲ್ಲೂ ಕೂಡ ತೀವ್ರಗೊಂಡಿದೆ ಹೋರಾಟ. 3,500 ರೂಪಾಯಿ ಬೆಲೆಗೆ ಆಗ್ರಹಿಸಿ ಇವತ್ತು ಅಫಜಲ್ಪುರ ಬಂದ್ಗೆ ರೈತರು ಕರೆ ಕೊಟ್ಟಿದ್ದಾರೆ. ಸ್ವಾಭಿಮಾನಿ ಕಬ್ಬು ಬೆಳೆಗಾರರ ಸಂಘದಿಂದ ಅಫಜಲ್ಪುರ ಬಂದ್ಗೆ ಕರೆ ನೀಡಲಾಗಿದೆ. ಅಫಜಲ್ಪುರ ಬಂದ್ಗೆ ವಿವಿಧ ಸಂಘಟನೆಗಳು ಕೂಡ ಬೆಂಬಲವನ್ನು ಸೂಚಿಸಿವೆ. 3,500 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಆಗಲೇಬೇಕು. ಇದು ಘೋಷಣೆ ಆಗೋವರೆಗೂ ನಮ್ಮ ಪ್ರತಿಭಟನೆ ಹೋರಾಟ ಮುಂದುವರಿಯುತ್ತೆ ಅಂತ ಇವತ್ತು ಅಫಜಲ್ಪುರ ಬಂದ್ಗೆ ಕರೆ ಕೊಟ್ಟಿದ್ದಾರೆ ರೈತರು. ಸ್ವಾಭಿಮಾನಿ ಕಬ್ಬು ಬೆಳೆಗಾರರ ಸಂಘದಿಂದ ಅಫಜಲ್ಪುರ ಬಂದ್ಗೆ ಕರೆ ಕೊಡಲಾಗಿದೆ. ಬಾಗಲಕೋಟೆಯ ನಂತರ ಕಲಬುರಗಿಯಲ್ಲೂ ಕೂಡ ಕಬ್ಬು ಬೆಳೆಗಾರರ ಹೋರಾಟ ನಿಲ್ಲುವ ಹಾಗೆ ಕಾಣಿಸ್ತಾ ಇಲ್ಲ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಆಗಲೇಬೇಕು ಅನ್ನೋದು ಇವರ ಆಗ್ರಹ. ವಿವಿಧ ಸಂಘಟನೆಗಳು ಕೂಡ ಅಫಜಲ್ಪುರ ಬಂದ್ ಕರೆಗೆ ಬೆಂಬಲವನ್ನು ಸೂಚಿಸಿವೆ. ಕಬ್ಬಾಯ್ತು, ಈಗ ಭತ್ತದ ಬೆಳೆಗಾರರಿಂದ ಬೆಂಬಲ ಬೆಲೆ ಹೆಚ್ಚಳಕ್ಕೆ ಆಗ್ರಹ ಕೇಳಿ ಬರ್ತಾ ಇದೆ. ಭತ್ತದ ಬೆಂಬಲ ಬೆಲೆ ಹೆಚ್ಚಿಸಬೇಕು ಅನ್ನೋದು ಉಡುಪಿಯ ಬೆಳೆಗಾರರ ಒತ್ತಾಯ. ಕೇರಳ ಮಾದರಿಯಂತೆ ಬೆಂಬಲ ಬೆಲೆ ನೀಡಬೇಕು ಅಂತ ಉಡುಪಿ ರೈತರು ಒತ್ತಾಯವನ್ನ ಮಾಡಿದ್ದಾರೆ. ಸದ್ಯ ಭತ್ತಕ್ಕೆ 23 ರೂಪಾಯಿ ಬೆಂಬಲ ಬೆಲೆ ಘೋಷಿಸಿದೆ ರಾಜ್ಯ ಸರ್ಕಾರ. ಆದರೆ ಬೆಂಬಲ ಬೆಲೆ ಪಡೆಯೋದಕ್ಕೆ 12% ತೇವಾಂಶ ಇರಬೇಕು. ಉಡುಪಿಯಲ್ಲಿ ಬೆಳೆದ ಭತ್ತದ ತೇವಾಂಶ 16ರಿಂದ 20% ಇದೆ. ತೇವಾಂಶ ಕಾರಣಕ್ಕೆ ಬೆಂಬಲ ಬೆಲೆ ಲಾಭ ಪಡೆಯಲಾಗದೆ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಕಟಾವು ಮಾಡಿದ ಭತ್ತ ಒಣಗಿಸೋದಕ್ಕೆ ಹೆಚ್ಚುವರಿ ಹಣ ವ್ಯಯಿಸ್ತಾ ಇದ್ದಾರೆ ರೈತರು. ಹೀಗಾಗಿ ಕೇರಳ ಮಾದರಿ ಬೆಂಬಲ ಬೆಲೆ ಘೋಷಿಸಬೇಕು ಅನ್ನೋದು ಅನ್ನದಾತರ ಪಟ್ಟು. ಕರಾವಳಿಯಲ್ಲಿ ರೈತ ಹರಸಾಹಸ ಪಟ್ಟು ಭತ್ತದ ಕೃಷಿಯನ್ನು ಮಾಡ್ತಾನೆ. ನಾವು ನೋಡ್ಬೋದು ಸಣ್ಣ ಪುಟ್ಟ ಗದ್ದೆಗಳು. ಆದರೆ ಈ ಬಾರಿ ಮಳೆ ಬಂದ ಕಾರಣ ಎಲ್ಲ ಕಟಾವಿಗೆ ಸಿದ್ಧವಾದ ಸಂದರ್ಭದಲ್ಲೇ ರೈತರು ಸಂಕಷ್ಟಕ್ಕೆ ಈಡಾಗಿದ್ದಾರೆ ಅನ್ನುವಂಥದ್ದು. ದೀಪಾವಳಿ ಮಳೆ ಅನ್ನುವಂಥದ್ದು ಇಲ್ಲಿ ಸಾಮಾನ್ಯ. ಆದರೆ ಈ ಬಾರಿ ಮಳೆ ನಿರಂತರವಾಗಿದೆ. ಕಂಟಿನ್ಯೂಸ್ ಆಗಿ 4-5 ದಿನಗಳ ಕಾಲ ಮಳೆ ಬಂದ ಪರಿಣಾಮ ಗದ್ದೆಗಳಲ್ಲಿ ನೀರು ನಿಂತಿದೆ. ಇದರಿಂದ ಕಟಾವು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋಂಥದ್ದು ಬಹಳ ಗಂಭೀರವಾದ ಸಮಸ್ಯೆಯಾಗಿ ಪರಿಣಮಿಸಿದೆ. ಅದರ ಜೊತೆಗೆ ಇವೆಲ್ಲ ಅವಧಿಗೂ ಮುನ್ನವೇ ಸಕಾಲದಲ್ಲಿ ಬೆಂಬಲ ಬೆಲೆಯನ್ನೇನೋ ಘೋಷಣೆ ಮಾಡಿದ್ದಾರೆ. ಆದರೆ ಅದರ ಮಾಡೆಲ್, ಕೇರಳದ ಮಾಡೆಲ್ ತುಂಬ ಪ್ರಾಯೋಗಿಕವಾಗಿದೆ, ತುಂಬ ರೈತರಿಗೆ ಸಹಾಯಕವಾಗಿದೆ ಅನ್ನುವಂಥ ಮಾತು. ಸೊ ಇವತ್ತು ಮಳೆ ಬಂದ ನಂತರದ ರೈತರ ಪರಿಸ್ಥಿತಿ ಏನಾಗಿದೆ ಅನ್ನೋದನ್ನು ನಾವಿಲ್ಲಿ ನೋಡೋದಾದರೆ, ಈಗಾಗಲೇ ಕಟಾವು ಮಾಡಿದಂತಹ ಭತ್ತದ ತೆನೆಗಳನ್ನೆಲ್ಲ ಈ ರೀತಿ ಬಿಸಿಲು ಬಂದಾಗ ಒಂದು ರೀತಿಯ ಬಿಸಿಲು ಮಳೆಯ ಕಣ್ಣ ಮುಚ್ಚಾಲೆ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಅಂಥ ಸಂದರ್ಭದಲ್ಲಿ ಅದನ್ನು ಒಣಗಿಸುವ ಕೆಲಸವನ್ನು ಮಾಡಲಾಗುತ್ತೆ. ಅವೆಲ್ಲ ಮೊಳಕೆ ಬಂದರೆ ಸಂಪೂರ್ಣ ಹಾಳಾಗುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು ನಾವು ನೋಡ್ಬೋದು. ಇಲ್ಲಿ ಯಾವ ರೀತಿ ಸಂಪೂರ್ಣ ಭತ್ತ ನೀರಿನಲ್ಲಿ ಮುಳುಗಿ ಇನ್ನೇನು ತೆನೆ ಬರುತ್ತೋ ಅನ್ನೋಷ್ಟರ ಮಟ್ಟಿಗೆ ಹಾನಿಯಾಗಿದೆ ಅನ್ನುವಂಥದ್ದು. ಈ ರೀತಿ ಒಣಗಿಸುವಂಥದ್ದು ಮತ್ತು ಇಲ್ಲಿ ನಾವು ನೋಡ್ಬೋದು ಸಂಗ್ರಹಿಸಿಯೂ ಕೂಡ ಇಟ್ಟಿದ್ದಾರೆ ಒಳಗೆ. ಮಳೆಯಲ್ಲಿ ಮಳೆ ಬಂದ ಸಂದರ್ಭದಲ್ಲಿ ಕಟಾವು ಮಾಡಿದ್ದನ್ನು ಈ ರೀತಿ ಸಂಗ್ರಹಿಸಿ ಬಿಸಿಲು ಬರುವುದನ್ನು ಕಾಯ್ತನೂ ಇದ್ದಾರೆ ಅನ್ನುವಂಥದ್ದು. ಕೇವಲ ಹವ್ಯಾಸಕ್ಕೆ ಕರಾವಳಿಯಲ್ಲಿ ಭತ್ತದ ಕೃಷಿ ಈಗ ಅನ್ನುವ ರೀತಿಯಲ್ಲಿ ಆಗಿದೆ. ನಮ್ಮ ಜೊತೆ ಪ್ರಗತಿಪರ ರೈತ ಅಂತ ರಿಕೇಶ್ ಅವರಿದ್ದಾರೆ. ಒಂದು, ನೀವು ಯಂತ್ರ ಹಾಕಿದ್ದೀರಿ, ಕಟಾವು ಶುರು ಮಾಡಬೇಕಿತ್ತು, ಮಳೆ ಬರ್ತಾ ಇದೆ ಅನ್ನೋದು ಒಂದು. ಏನು ನಿರೀಕ್ಷೆ ಇಟ್ಕೊಂಡು ಯಂತ್ರ ಹಾಕಿದ್ರಿ ಅಂತ? ಈ ಭಾಗದಲ್ಲಿ ಯಂತ್ರಗಳಿಲ್ಲ, ಕಟಾವು ಯಂತ್ರಗಳಿಲ್ಲ. ಬರುವುದೆಲ್ಲ ಗಂಗಾವತಿ, ಚೆನ್ನೈ, ತಮಿಳುನಾಡು ಆ ಭಾಗದಿಂದ. ಅವರು ಒಂದು 15 ದಿವಸ ಇಲ್ಲಿರ್ತಾರೆ. ಆಮೇಲೆ ಈ ಭಾಗದಲ್ಲಿರುವುದಿಲ್ಲ, ಬೇರೆ ಮೈಸೂರು ಆ ಕಡೆ ಶಿವಮೊಗ್ಗ ಆ ಕಡೆ ಹೋಗ್ತಾರೆ. ಆ ಸಮಯದಲ್ಲಿ ಇಲ್ಲಿ ಕಟಾವು ಮಿಷಿನ್ ನಮಗೆ ಲಭ್ಯ ಇರುವುದಿಲ್ಲ. ಇಲ್ಲಿಯ ರೈತರಿಗೋಸ್ಕರವೇ ಇಲ್ಲಿ ನಾವೊಂದು ಸ್ವಂತ ಕಟಾವು ಮಿಷಿನನ್ನು ಖರೀದಿ ಮಾಡಿದ್ದೇವೆ. ಆದರೆ ಬಂದು ಇವತ್ತಿಗೆ 1 ವಾರ ಆಯಿತು. ಈ ಮಳೆಯಿಂದಾಗಿ ನಮಗೆ ಕಟಾವು ಸಿಗ್ತಿಲ್ಲ. 1 ವಾರದಿಂದ ನಮ್ಮ ಆಪರೇಟರ್ಗಳು, ಕೆಲಸದವರು ಎಲ್ಲ ಸುಮ್ಮನೆ ಕೂತ್ಕೊಂಡಿದ್ದಾರೆ. ಆದರೂ ಈಗೆಲ್ಲ ಮಳೆಯಿಂದಾಗಿ ಏನಾದ್ರು ಬೆಂಬಲ ಬೆಲೆಯಿಂದ ನಿಮಗೆ ಅನುಕೂಲ ಆಯಿತಾ? ಮತ್ತು ಕೇರಳದ ಮಾಡೆಲ್ ತುಂಬ ಒಳ್ಳೆಯದು ನಮ್ಮ ಕರಾವಳಿಗೆ ಅಂತ ಹೇಳುವ ಒಂದು ಅಭಿಪ್ರಾಯವೂ ಇದೆ. ಅದರ ಬಗ್ಗೆ ಸ್ವಲ್ಪ ಹೇಳಿ. ಬೆಂಬಲ ಬೆಲೆ ಇಷ್ಟು ವರ್ಷ ನವಂಬರ್ ಟೈಮಲ್ಲಿ ಎಲ್ಲ ಕಟಾವು ಮುಗ್ದ ಮೇಲೆ ಘೋಷಣೆ ಮಾಡ್ತಿದ್ರು. ಆದರೆ ಈ ಬಾರಿ ಕಟಾವು ಪ್ರಾರಂಭ ಆಗೋದಕ್ಕಿಂತ ಮುಂಚೆಯೇ ಘೋಷಣೆ ಮಾಡಿದ್ದಾರೆ. ಆದರೆ 23 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಿದ್ದಾರೆ. ಅದರಲ್ಲೂ ಕೂಡ 23 ರೂಪಾಯಲ್ಲಿ ತಗೊಳ್ಬೇಕಾದ್ರೆ ಅದು 12% ಮಾಯಿಶ್ಚರ್ ಇರಬೇಕು ಭತ್ತ.
ಆ 12% ಮಾಯ್ಚರ್ ಇರಬೇಕಾದ್ರೆ ಗದ್ದೆಯಲ್ಲಿ ಕೊಯ್ಯುವಾಗ 16-20% ಮಾಯ್ಚರ್ ಇರ್ತದೆ. 3 ದಿವಸ ಬಿಸಿಲಿಗೆ ಹಾಕಬೇಕು. ಆ ಬಿಸಿಲಿಗೆ ಹಾಕಿ ಒಣಗಿಸಲಿಕ್ಕೆ ಆ ಕೂಲಿ ಆಳುಗಳು ಅದೆಲ್ಲ ಸೇರುವಾಗ ಅದು ನಮಗೆ ತುಂಬ ನಷ್ಟವೇ ಆಗ್ತದೆ. ಕರಾವಳಿಯಲ್ಲಿ ಬಹಳ ಕಡಿಮೆ ಪ್ರಮಾಣದಲ್ಲಿ ಕೃಷಿ ಆಗುವಂಥದ್ದು. ನಾನು ಹೇಳಿದಾಗೆ 38,000 ಹೆಕ್ಟೇರ್ ಎಲ್ಲ ಕೃಷಿ ಆಗ್ತಾ ಇತ್ತು. ಈ ಬಾರಿ ಕೇವಲ 30,000 ಹೆಕ್ಟೇರ್ಗೆ ಇಳಿದಿದೆ. ಪ್ರತಿಕೂಲ ಹವಾಮಾನ ಒಂದು ಬಹಳ ಮುಖ್ಯ ಕಾರಣ. ಬೆಂಬಲ ಬೆಲೆಯನ್ನು ಸರ್ಕಾರ ಸಕಾಲದಲ್ಲಿ ಕೊಟ್ಟಿದೆ, ಒಳ್ಳೆಯ ವಿಚಾರ. ಯಾವಾಗಲೂ ಬೆಂಬಲ ಬೆಲೆ ತಡ ಆಗ್ತಾ ಇತ್ತು. ಆದರೆ ಕರಾವಳಿಯ ಒಂದು ಕೃಷಿಗೆ ಹೊಂದಾಣಿಕೆ ಆಗುವಂಥದ್ದು ಕೇರಳ ಮಾದರಿಯ ಒಂದು ಬೆಂಬಲ ಬೆಲೆ. ಆ ಬಗ್ಗೆ ಸರ್ಕಾರ ಮುಂದಿನ ದಿನಗಳಲ್ಲಾದರೂ ಗಮನ ಹರಿಸುತ್ತಾ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.